ಈ ಒಂದು ಗಾಡಿ ಮೋರ್ ಫೀಚರು ಮೋರ್ ಪ್ರಾಬ್ಲಮ್ಸ್ ಅಂತಾರಲ್ಲ ಆ ಥರ ಆಗಿಬಿಡುತ್ತೆ. ನನ್ನ ಮೊಬೈಲ್ ಎಲ್ಲಿದೆ? ಚಾರ್ಜ್ ಟರ್ನಿಂಗ್ ರೇಡಿಯಸ್ ನೋಡಿ. ಓಕೆ, ಸ್ಟಾರ್ಟ್ ಆಯಿತು. ABS ಎಲ್ಲ ಇದೆಯಲ್ಲ ಸರ್? ಹಾಂ, ABS ಇದೆ ಸರ್. ಓಕೆ ದಟ್ ರೆಟ್ರೋ ವಾಲ ಓಕೆ 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 ಲೀನ್ ಆ್ಯಂಗಲ್ ಕಾರ್ನರಿಂಗ್ ನೀವು ಆರಾಮಾಗಿ ಮಾಡ್ಬೋದು. ಹಾಂ ಹಾಂ ಹಾಂ. ಓಕೆ, ಏನಂದರೆ ಫಾರ್ ಎಕ್ಸಾಂಪಲ್ ABS ಎಲ್ಲ ಕಂಪ್ಲೀಟ್ ಆಫ್ ಮಾಡಿಬಿಟ್ಟು ಕರ್ವಲ್ಲಿ ಲೀನ್ ಮಾಡ್ಬೋದು. ಲೀನ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಏನನ್ನ ಇಶ್ಯೂ ಏನಂತ ಬಂದರೆ ಸ್ವಲ್ಪ ವೆಹಿಕಲ್ ಟಿಲ್ಟ್ ಆಗಿಬಿಡುತ್ತೆ. ರಾಯಲ್ ಎನ್ಫೀಲ್ಡ್ ಫ್ಲೈಯಿಂಗ್ ಫಿ C6 ಅಂತ ಈ ವೆಹಿಕಲ್ ಹೆಸರು. ಈ ವೆಹಿಕಲ್ ಹೆಸರು ಫ್ಲೈಯಿಂಗ್ ಫಿ 6 ಅಂತ ಏನಕ್ಕೆ ಬಂತು ಅಂದರೆ 1940ನಲ್ಲಿ ಒಂದು ವರ್ಲ್ಡ್ ವಾರ್ ಆಗುತ್ತೆ ಬ್ರಿಟಿಷ್ ಆರ್ಮಿ ಜೊತೆ. ಆವಾಗ ಬ್ರಿಟಿಷ್ ಅವರು ವೆಹಿಕಲ್ನ ಪ್ಯಾರಾಚೂಟಲ್ಲಿ ಟೂ ವೀಲರ್ನ ಪ್ಯಾರಾಚೂಟಲ್ಲಿ ಬಿಟ್ಬಿಟ್ಟು ಕೆಳಗಡೆ ವರ್ಲ್ಡ್ ವಾರ್ಗೆ ಮಾಡ್ತಾ ಇರ್ತಾರೆ. ಅದನ್ನು ಇನ್ಸ್ಪೈರ್ ಆಗಿಬಿಟ್ಟು ಈ ಎಲೆಕ್ಟ್ರಿಕ್ ವೆಹಿಕಲ್ನ ಡಿಸೈನ್ ಮಾಡಿರೋದು. ಸರ್ ಪಾಸ್ವರ್ಡ್ ಹಾಕ್ಬಿಟ್ಟು ಅನ್ಲಾಕ್ ಮಾಡಿರೋದು. ಫ್ಲೈಯಿಂಗ್ ಫಿ C6. ಈ ವೆಹಿಕಲ್ನ ಅನ್ಲಾಕ್ ಮಾಡೋಕ್ಕೆ ತುಂಬ ವೆರೈಟೀಸ್ ಇದೆ. ಫೋನ್ ಆ್ಯಸ್ ಎ ಕೀ, ಫೋನಿಂದನೂ ಅನ್ಲಾಕ್ ಮಾಡ್ಬೋದು. ಆಮೇಲೆ ಪಾಸ್ವರ್ಡ್ ಹಾಕ್ಬೋದು, ಪಿನ್ ಹಾಕ್ಬೋದು. ಈ ವೆರೈಟೀಸ್ ಇದೆ. ನಮಗೆ ಓಕೆ, ಇದು ಎಕ್ಸೋಸ್ಕೆಲೆಟನ್ ನಾಳೆ ಹೇಳಿದ್ರಿಂದ ತುಂಬ ಸ್ಟ್ರಾಂಗು, ತುಂಬ ಲೈಟ್ ವೆಯ್ಟು. ಇದು ನನ್ನ ಮೆಗ್ನೀಷಿಯಂ ಕೇಸಿಂಗ್. ಓಕೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫೈನೆಸ್ಟ್. ಏನಂದರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾವು ಇನ್ಸಿ ಮ್ಯಾಟ್ರಿ 4 ಕಿಲೋಮೀಟರ್ ಮ್ಯಾಟ್ರಿ ಸರ್. ಅದರಲ್ಲೇನು 150 ಕಿಲೋಮೀಟರ್ ತನಕ ಹೋಗ್ಬೋದು. ಓಕೆ, ಇದು ಬಂದ್ಬಿಟ್ಟು ನಿಮಗೆ 66% ಚಾರ್ಜ್ ಇದೆ. ಗಾಡಿಯಲ್ಲಿ ಇಷ್ಟು ಚಾರ್ಜ್ ಇದೆ, 85 ಕಿಲೋಮೀಟರ್ಸ್ ತನಕ. ಇದರಲ್ಲಿ ಏನಂದರೆ ಅದರ ಸಿಮ್ಸು ಕೊಟ್ಟಿದ್ದೀವಿ. ಓಕೆ, ಏರ್ ಫ್ಲೋ ಆದ ತಕ್ಷಣ ಇದು ಟೆಂಪ್ರೇಚರ್ ಸ್ವಲ್ಪ ಕಂಟ್ರೋಲಲ್ಲಿದೆ. ಓಕೆ, ಆ್ಯಂಡ್ ಬಂದ್ಬಿಟ್ಟು ಡ್ರೈವ್ ಪ್ಯಾನಲ್ ಬಂದ್ಬಿಟ್ಟು ಬೆಲ್ಟ್ ಡ್ರೈವು ಇಲ್ಲಿದೆ. ಓಕೆ, ಇದು ಬಂದ್ಬಿಟ್ಟು ಇಟ್ ಇಸ್ ಫಾರ್ ಪ್ರೈಮರಿ ಬೆಲ್ಟು ಫ್ರಮ್ ಮೋಟರ್. ಓಕೆ, ಸೆಕೆಂಡರಿ ಎರಡು ಬೆಲ್ಟ್ ಬರುತ್ತೆ. ಹಾಂ, ಯಾವ ವೀಲ್ಸ್ ಸರ್ ಇದು? ಮೆಗ್ನೀಷಿಯಮ್ಮ? ಮೆಗ್ನೀಷಿಯಂ ಸರ್. ಒಂದು ಸರಿ ಹಾಂ, ಗಾರ್ಡರ್ ಸರ್. ಸೊ ನೀವೇನಾದರೂ ಯಾವುದಾದ್ರು ಕೆಳಗಡೆ ಪ್ರೆಷರ್ ಏನು ಓಕೆ ಇಲ್ಲಿ ತನಕ ಇರುತ್ತೆ. ಬಟ್ ಸೊ ಯು ವಿಲ್ ನಾಟ್ ಈವನ್ ಫಾರ್ ಎಕ್ಸಾಂಪಲ್ ಇಲ್ಲ ತುಂಬ ಸ್ಪೀಡಲ್ಲಿ ಬರುತ್ತೆ ಇಲ್ಲ ಅನಿವನ್ ರೋಡ್ಸಲ್ಲಿ ಇಟ್ ವಿಲ್ ನಾಟ್ ಟೇಕ್ ಯು ಟು ಮಚ್ ಸ್ಟ್ರೈನ್. ಇದರಲ್ಲಿ ಗಾಡಿಯಲ್ಲಿ ಟೀಚು ಇರುತ್ತೆ. ಓಕೆ, ಅದರಲ್ಲಿ ಸಿಮ್ ಇರುತ್ತೆ. ಎಲ್ಲ ಇನ್ಫಾರ್ಮೇಷನ್ ಗಾಡಿ ಯಾವ ಥರ ಓಡಿಸ್ತಾ ಇದ್ದೀರಾ, ಹೆಲ್ತ್ ರಿಪೋರ್ಟ್ಸ್ ಎಲ್ಲ ಇದೆ ಅದೆಲ್ಲ ಅಲ್ಲಿ. ಇದರಲ್ಲಿ ಒಂದು ಕಸ್ಟಮೈಸ್ ಆಪ್ಷನ್, 2 ಕಸ್ಟಮೈಸ್ ಆಪ್ಷನ್ ಕೊಟ್ಟಿದ್ದೀವಿ ಸರ್. ಓಕೆ, ಅಂದ್ಬಿಟ್ಟು ಈ ಸೀಟು ಕುಷನ್ ತಗ್ಬೋದು, ಇನ್ನೊಂದು ಲಗೇಜ್ ಇರ್ಬೋದು, ಇಲ್ಲಾಂದರೆ ಇದು ಕಂಪ್ಲೀಟಾಗಿ ತೆಗಿರ್ತದೆ. ಆ ಥರ ಬಂದು ಸಿಂಗಲ್ ಸೀಟ್ ಆಪ್ಷನ್. ಮತ್ತು ಇದನ್ನು ಫುಡ್ ಪ್ಯಾಕ್ ಇದೆ. ಫುಡ್ ಪ್ಯಾಕ್ ಇದನ್ನು ನೀವು ಅಡ್ಜಸ್ಟ್ ಮಾಡ್ಬೋದು. ಓಕೆ, ಹಿಂದೆ ಇಟ್ಕೊಂಡ್ರೆ ಸ್ಪೋರ್ಟಿ ಬರುತ್ತೆ ಒಂದು ಸ್ವಲ್ಪ. ಹಾಂ, ಸ್ಟಾರ್ಟ್ ಮಾಡಿ. ಓಕೆ, There are 2 ways to turn on this vehicle. Okay. There is no physical key with this actually. You want to put your phone, you can put. It will charge it. Okay. There is a wireless mobile charger. ಹಾಂ, And there is 2 ways to turn on this vehicle. One is from the mobile application where we can connect our Bluetooth and turn it on. Okay. And one is from here. If you press this button, it will ask for a password. Then you have to enter the password. Then it will be unlocked. Now it is in the while riding it won't stop, right? No, it Until won't stop. Okay. Now it is in the parking mode. To go to drive mode, you have to put your stand off. So the side stand is should be off. Okay. And this kill switch should be on. And you have to press both the brakes at once for 2 seconds. 2 seconds. Now it is in the drive mode. Okay. There are 5 different modes with us. This is the eco mode. Okay. Where mileage will be high, speed will be less. Okay. And this is the highway mode where more power. This is the sport mode where we can go maximum speed.
This is the rain mode where traction control will be more effective. ಓಕೆ And this is the custom mode where we can select our own values, like how much should be the power, how much should be the traction and all that we can select on our own. And there are two more modes, which is crawl mode and reverse mode. ಓಕೆ Crawl mode and reverse mode. To go to crawl mode, we have to press this button upside or downside for 2 seconds. Now it is in the crawl mode. What crawl mode is, it can go only up to 7 km/h speed, which will useful in the traffic while parking also, that we can use. And there is a reverse mode also. For you go to reverse, you have to deaccelerate your throttle. Then it will go back. ಓಕೆ ಓಕೆ To turn it off, just one toggle is enough. Just once. Now upside or downside. Now it is in the drive ಡ್ರೈವ್ mode. ಮಾಡಿ Let's start with the eco. You please change between ride mode so that you can experience all the modes. And we have the cruise control also. ಓಕೆ ಓಕೆ Cruise control button. If you press it in between 10 to 90 speed, the cruise will be activated. ವಾಟ್ ಈಸ್ ದಿಸ್ ಮೈಕ್ ಬಟನ್ That is voice assistant. Well, when we connect our Bluetooth, ಓಕೆ we ಓಕೆ want to give directions, then it can be useful. These are the hazard lights where Okay, all okay. the Yeah, four four indicators will come. ಓಕೆ ವೆಲ್ You go Straight straight, Ah. take second left, Ah. then again left, then you will be here. ಓಕೆ ಓಕೆ ಥ್ಯಾಂಕ್ ಯು ಗುರು ಏನು ಗುರು ಸೈಕಲ್ ಇದ್ದಂಗಿದೆ ನನಗೆ 6 ಫೀಟ್ ಇರೋರಿಗೆ. ಕಾಲಲ್ಲಿಲ್ಲ ಗುರು ಬ್ರೇಕು, ಕಾಲಲ್ಲಿ ಹೊಡಿತಿದ್ದೀನಿ. ಒಂಥರ ಬೈಕ್ ಥರನೇ ಫೀಲ್ ಆಗ್ತಾ ಇದೆ, ಆಲ್ಮೋಸ್ಟ್ ಸೈಕಲ್ ಅಂದ್ಕೊಳ್ಳಿ ಹಿಂಗೆ ನೋಡಿದ್ರೆ. ಚೆನ್ನಾಗಿದೆ ಗುರು ಗಾಡಿ. ಮೋಡ್ ಚೇಂಜ್ ಮಾಡೋಣ ಇವಾಗ. ಡ್ರೈವ್ ಮೋಡಲ್ಲಿದೆ. ಡ್ರೈವ್ ಮೋಡ್ ಅಂದರೆ ಮೂವ್ ಆನ್ ಆಗೋದು. ಈ ಪರ್ಫಾರ್ಮೆನ್ಸ್ ಮೋಡ್ ಆ್ಯಕ್ಚುಲಿ ಇದು. ಉಯ್ ಏನು ಗುರು ಎಳ್ದು ಬಿಸಾಕುತ್ತೆ. ಬ್ರೇಕ್ ಕೈಯಲ್ಲಿದೆ, ಕಾಲಲ್ಲಿಲ್ಲ. ಪರ್ಫಾರ್ಮೆನ್ಸ್ ಮೋಡ್ ನೋಡಿ, ಪರ್ಫಾರ್ಮೆನ್ಸ್ ಮೋಡ್ ನೋಡಿ. ಅಯ್ಯೋ ಸ್ವಲ್ಪ ಲ್ಯಾಗ್ ಇದೆ. ಆಕ್ಸಿಲೇಟರ್ ನೋಡಿ ಕೊಡ್ತೀನಿ ಈಗ. ಅಬ್ಬಬ್ಬಾ ಹಂಪ್ಸ್ ಎಲ್ಲ ಇದೆ. ಮುಂದೆ ಗರ್ಡರ್ ಸಸ್ಪೆನ್ಷನ್ ಅಂತ ಕೊಟ್ಟವ್ರೆ. ಚೆನ್ನಾಗಿದೆ ಗುರು, ಸಸ್ಪೆನ್ಷನ್ ಎಲ್ಲ ಹೆವಿಯಾಗಿದೆ. ನನ್ನ ಮೊಬೈಲ್ ಎಲ್ಲಿದೆ? ಚಾರ್ಜ್ ಇಲ್ಲ, ಚಾರ್ಜ್ ಆಗ್ದಂಗೆ ಆಯಿತು ಗಾಡಿನ. ಇದರಲ್ಲಿ ವೈರ್ಡು ಇದೆ, ಟೈಪ್ ಸಿ ಕೇಬಲ್ ಕೊಟ್ಟವನೇ. ಕನೆಕ್ಟ್ ಮಾಡಿ ನಿಮ್ಮ ನೇರ್ ವೈರ್ಲೆಸ್ ಚಾರ್ಜರ್ ಆಪ್ಷನ್ ಇಲ್ಲ ಅಂದರೆ ವೈರಾಗಿ ಕನೆಕ್ಟ್ ಮಾಡ್ಕೋಬೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋಣ. 3.5 ಇಂಚ್ TFT ಡಿಸ್ಪ್ಲೇ ಕೊಟ್ಟವನೆ, ಪೂರ್ತಿ ಡಿಜಿಟಲ್ಲೇ. ಇದರಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ, ಲೋ ಬ್ಯಾಟ್ರಿ ಇಂಡಿಕೇಟರು, ಅಲಾರಮ್ಮು, ಆಮೇಲೆ ಕ್ಲಾಕು, ಓಡೋಮೀಟರು, ಮೊಬೈಲ್ ಕನೆಕ್ಟಿವಿಟಿ, GPS ನ್ಯಾವಿಗೇಷನ್ನು ಅಂದರೆ ಮ್ಯಾಪು, ಕಾಲ್ SMS ಅಲರ್ಟ್ ಆಗಿರಬೇಕು, OTA ಅಪ್ಡೇಟ್ಸ್ ಅಂದರೆ ಏನಾದ್ರು ಅಪ್ಡೇಟ್ಸ್ ಇದ್ದರೆ ತೋರಿಸುತ್ತೆ. ಆಮೇಲೆ ಡಿಸ್ಟೆನ್ಸ್ ಟು MT, ಎಷ್ಟು ರೇಂಜು, ಅವರೇಜ್ ಸ್ಪೀಡು, ಆಮೇಲೆ ಹೈ ಬೀಮು, ಲೋ ಬೀಮು, ಸೇಫ್ಟಿ ಕನ್ವೀನಿಯನ್ಸ್ ಎಲ್ಲ ಇದೆ. ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದೆ. ಆಮೇಲೆ ರಿವರ್ಸ್ ಬೋರ್ಡು, ರೈಡ್ ಬೈ ವೈರು, ಆಮೇಲೆ ತುಂಬ ಬೇಜಾನು ಫೀಚರ್ಸ್ ಇದೆ. ಮೋರ್ ಫೀಚರು ಮೋರ್ ಪ್ರಾಬ್ಲಮ್ಸ್ ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ ಗಾಡಿ. ಪರ್ಫಾರ್ಮೆನ್ಸ್ ಎಲ್ಲ ಐತೆ ಗುರು. ಇನ್ನೊಂದು ಟರ್ನಿಂಗ್ ರೇಡಿಯಸ್ ನೋಡಿ. ನೋಡಿ ಇಲ್ಲಿ ಗೊತ್ತಾಗುತ್ತೆ, ಇದು ಡ್ರೈವ್ ಮೋಡು. ಆರನ್ನೆಲ್ಲ ಪರವಾಗಿಲ್ಲ. ಸಕ್ಕತ್ತಾಗಿದೆ ಗುರು.
ABS ವರ್ಕ್ ಆಗ್ತಿದೆಯೋ ಇದು ಅದು ಗೊತ್ತಿಲ್ಲ ನನಗೆ. ನೋಡಿ ಪರ್ಫಾರ್ಮೆನ್ಸ್ ಮೋಡಲ್ಲಿದೆ, ಎಳೆದೇಳು ಬಿಸಾಕ್ತೈತೆ. ಇದು ಬೇರೆ ಮೋಡ್. ಇದು ಈ ಕಸ್ಟಮೈಸ್ ಮೋಡಲ್ಲಿ ನಾವೇ ಕಸ್ಟಮೈಸ್ ಮಾಡ್ಕೋಬೋದು. ಟ್ರಾಕ್ಷನ್ ಕಂಟ್ರೋಲ್ ಎಷ್ಟು ಬೇಕು, ABS ಪವರ್ ಎಷ್ಟು ಬೇಕು, ಆಮೇಲೆ ಪವರ್ ಇಷ್ಟೇ ಇರಬೇಕಾ, ಆಮೇಲೆ ಚಾರ್ಜ್ ಎಷ್ಟಾಗಬೇಕು ಗಾಡಿ ಎಲ್ಲ ನಾವೇ ಸೆಟ್ ಮಾಡ್ಕೋಬೋದು ಅಂದ್ಕೊಳ್ಳಿ. ಅದೊಂದು ಅದಕ್ಕೆ ಯೂನಿಕ್ ಫೀಚರ್ ಇದು. ಕಣ್ಮುಚ್ಚು ಕಂಟಿಗೆ ಅದರಲ್ಲಿ ನೋಡಿ ಹಾಕ್ತೀನಿ. ಟೂ 99 ಕಿಲೋಮೀಟ್ರ್ ಅಷ್ಟೇ ಹೊಡಿರೋದು ಗಾಡಿ. ಹಿಂಗೆ ಕಂಟ್ರೋಲ್ ಇದು ಬರ್ತಾರೆ. ಬ್ರೇಕ್ ಅಷ್ಟಿಲ್ಲ ಅಂದ್ಕೊಳ್ಳಿ, ಇದಕ್ಕಿರೋ ಪವರ್ಗೆ ಬ್ರೇಕ್ ಅಷ್ಟಿಲ್ಲ. ಸೀಟ್ ಐಟ್ ನೋಡಿ ಈ ಥರ ಇದೆ.